ನಾನು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಯೂಸ್ ಮಾಡೋದು ನನ್ನ ಕ್ಲೆನ್ಸರ್ ಅನ್ನ ಅಂದ್ರೆ ಫೇಸ್ ವಾಶ್ ಅನ್ನ. ಸೊ ನಾನು ಸೆರಾವೆ ಅವರದ್ದು ಹೈಡ್ರೇಟಿಂಗ್ ಕ್ಲೆನ್ಸರ್ ಫಾರ್ ನಾರ್ಮಲ್ ಟು ಡ್ರೈ ಸ್ಕಿನ್ ಇದನ್ನ ಯೂಸ್ ಮಾಡ್ತೀನಿ. ಇದರ ಹೆಸರು ಹೇಳಿದಾಗೆ ಡ್ರೈ ಸ್ಕಿನ್ ಅವರು ಮಾತ್ರ ಯೂಸ್ ಮಾಡ್ಬೇಕಂತಿಲ್ಲ, ಯಾರು ಯೂಸ್ ಮಾಡ್ಬೋದು. ದಿಸ್ ಇಸ್ ಅ ಜೆಂಟಲ್ ಕ್ಲೆನ್ಸರ್, ಏನು ಫೋಮ್ ಆಗಲ್ಲ. ಬೆಳಗಿನ ಜಾವಕ್ಕೆ ಈ ಕ್ಲೆನ್ಸರ್ ಸಾಕು, ಯಾಕಂದ್ರೆ ನಾವು ಪ್ರೀವಿಯಸ್ ಡೇ ಹಚ್ಚಿರುವ ಸ್ಕಿನ್ ಕೇರ್ ಅನ್ನ ತೆಗಿಲಿಕ್ಕೆ ಮಾತ್ರ ಯೂಸ್ ಮಾಡ್ತೀವಿ. ಅಂಡ್ ದಿಸ್ ಇಸ್ ಅ ಪ್ರಿಟಿ ಗುಡ್ ಕ್ಲೆನ್ಸರ್, ತುಂಬಾ ಜೆಂಟಲ್ ಆನ್ ಸ್ಕಿನ್ ಅಂಡ್ ವೆರಿ 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 ಗುಡ್, ವೆರಿ ಎಫೆಕ್ಟಿವ್. ಸೊ ಅದಕ್ಕೋಸ್ಕರ ನಾನು ಇದನ್ನು ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಅದ್ರ ನಂತರ ನಾನು ಯೂಸ್ ಮಾಡೋದು ಟೋನರ್ ಅನ್ನ. ಇದು ನೀವು ಸ್ಕಿಪ್ ಮಾಡ್ಬೋದು, ನಿಮ್ಗೆ ಬೇಕಾದ್ರೆ ನಾನು ಯೂಶುವಲಿ ಟೋನರ್ ಗಳನ್ನ ಚೇಂಜ್ ಮಾಡ್ತಾ ಇರ್ತೀನಿ. ಒಂದು ಬಾಟಲ್ ಖಾಲಿ ಆದ ನಂತರ ನೆಕ್ಸ್ಟ್ ನಾನು ಹೊಸ ಬಾಟಲ್, ಬೇರೆ ಬ್ರ್ಯಾಂಡ್ ಇಂದ ಬಾಟಲ್ ಅನ್ನ ತರಿಸ್ತೀನಿ. ಈಗ ಸದ್ಯಕ್ಕೆ ನಾನು ಯೂಸ್ ಮಾಡ್ತಿರೋದು ಮಿನಿಮಲಿಸ್ಟ್ ಅವರದ್ದು ಫೇಸ್ ಟೋನರ್ ಅಂಡ್ ದಿಸ್ ಹ್ಯಾಸ್ PHA 3% ಇನ್ ಇಟ್. ಸೊ ಅದಕ್ಕೋಸ್ಕರ ನಾನು ಇದನ್ನ ಯೂಸ್ ಮಾಡ್ತಿದ್ದೇನೆ. ದಿಸ್ ಇಸ್ ಅ ಪ್ರಿಟಿ ಓಕೆ, ನಾನು ಆವ್ರೇಜ್ ಹೇಳ್ತೇನೆ, ತುಂಬಾ ಒಳ್ಳೇದಂತ ಏನಿಲ್ಲ. ಯು ಕ್ಯಾನ್ ಯೂಸ್ ದಿಸ್. ಇಲ್ಲ ನಿಮ್ಮ ಹತ್ರ ಯಾವ್ದಾದ್ರು ಟೋನರ್ ಇದ್ರೆ ಅದನ್ನ ಕೂಡ ಯೂಸ್ ಮಾಡ್ಬೋದು. ಈವನ್ ರೋಸ್ ವಾಟರ್ ಅನ್ನ ನೀವು ಯೂಸ್ ಮಾಡ್ಬೋದು, ಜಸ್ಟ್ ಒಂದು ಫ್ರೆಶ್ನೆಸ್ ಫೀಲಿಂಗ್ ಕೊಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ರೋಸ್ ವಾಟರ್ ಅನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಬಟ್ ಟೋನರ್ ಅಲ್ಲಿ ಸ್ವಲ್ಪ ಸ್ಕಿನ್ ಕೇರ್ ಪ್ರಾಪರ್ಟೀಸ್ಗಳು ಇರುತ್ತೆ. ಸೊ ಆ ತರ ನಿಮ್ಗೆ ಯಾವ್ದು ಬೇಕೋ ಅದನ್ನೇ ಚೂಸ್ ಮಾಡ್ಬೋದು. ನೆಕ್ಸ್ಟ್ ನಾನು ಯೂಸ್ ಮಾಡೋದು ಯಾವುದೇ ಒಂದು ಸೀರಮ್. ಸೊ ಐ ಕೀಪ್ ಮೈ ಸ್ಕಿನ್ ಕೇರ್ ವೆರಿ 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 ಸಿಂಪಲ್, ಆಯ್ತಾ. ಸೊ ಅದಕ್ಕೋಸ್ಕರ ನಾನು ಈಗ ಸದ್ಯಕ್ಕೆ ಮಿನಿಮಲಿಸ್ಟ್ ಅವರದ್ದು ಆಲ್ಫಾ ಆಬ್ಯೂಟಿನ್ ಅನ್ನ ಯೂಸ್ ಮಾಡ್ತೀನಿ. ದಿಸ್ ಹ್ಯಾಸ್ 2% ಆಲ್ಫಾ ಆಬ್ಯೂಟಿನ್ ಇನ್ ಇಟ್. ಅಂಡ್ ಇದ್ರ ಜೊತೆ ನಾನು ಕೆಲವೊಮ್ಮೆ ಏನ್ ಮಾಡ್ತೀನಿ ಗೊತ್ತಾ, ಮಧ್ಯ ಮಧ್ಯ ವಿಟಮಿನ್ ಸಿ ಅನ್ನ ಯೂಸ್ ಮಾಡ್ತೀನಿ. ನಾನೀಗ ಸದ್ಯಕ್ಕೆ ಪಿಲ್ಗ್ರಿಮ್ ಅವರದ್ದು ವಿಟಮಿನ್ ಸಿ ಸೀರಮ್ ಅನ್ನ ಯೂಸ್ ಮಾಡ್ತಿದ್ದೀನಿ ಅಂಡ್ ದಾಟ್ ಈಸ್ ಆಲ್ಸೋ ರಿಯಲಿ ಗುಡ್. ಇದು ತುಂಬಾ ಚೆನ್ನಾಗಿದೆ. ಇದು ನಿಮ್ಗೆ ನಿಮ್ಮ ಮುಖದಲ್ಲಿರೋ ಡಾರ್ಕ್ ಸ್ಪಾಟ್ಸ್ ಗಳನ್ನ, ಆಕ್ನೆ ಮಾರ್ಕ್ಸ್ ಗಳನ್ನ ಹೋಗಲಾಡಿಸ್ಲಿಕ್ಕೆ ತುಂಬಾ ಯೂಸ್ಫುಲ್ ಇದೆ. ಸೊ ಯು ಕ್ಯಾನ್ ಯೂಸ್ ಒನ್ ಟೋನರ್ ವಿಚ್ ಟಾರ್ಗೆಟ್ಸ್ ಆನ್ ಯೋರ್ ಸ್ಕಿನ್ ಕನ್ಸರ್ನ್ಸ್. ಸೊ ದಿಸ್ ಇಸ್ ವಾಟ್ ಐ ಯೂಸ್. ಅದ್ರ ನಂತರ ನಾನು ಡೈರೆಕ್ಟ್ ಆಗಿ ಕೆಲವೊಮ್ಮೆ ಮಾಯಿಶ್ಚರೈಸರ್ಗೆ ಹೋಗ್ತೇನೆ. ಇಲ್ಲ ನನ್ನ ಕಣ್ಣಿನ ಅಡಿಯಲ್ಲಿ ಬೆಳಗ್ಗೆ ಎದ್ದ ಕೂಡಲೇ ಸ್ವಲ್ಪ ಪಫಿನೆಸ್ ಇರುತ್ತಲ್ಲ, ಸ್ವಲ್ಪ ದಪ್ಪ ಆಗಿರುತ್ತೆ ಕಣ್ಣುಗಳು, ಆ ತರ ಎಲ್ಲ ಇದ್ರೆ ಐ ಯೂಸ್ ದಿಸ್ ಆರ್ಡಿನರೀಸ್ ಐ ಸೀರಮ್, ಆಯ್ತಾ. ಇದು ಕೆಫೀನ್ ಸೊಲ್ಯೂಷನ್ 5% ಅಂಡ್ ಪ್ಲಸ್ EGCG ಅಂತ ಇದೆ. ಸೊ ಈ ಸೀರಮ್ ಅನ್ನ ನಾನು ಅಂಡರ್ ದ ಐಸ್ ಯೂಸ್ ಮಾಡ್ತೀನಿ. ನನ್ನ ಈ ಫಿಂಗರ್, 4th ಫಿಂಗರ್ ಇದೆಯಲ್ಲ, ಅದರಲ್ಲಿ 2 ಫಿಂಗರಿಗೆ ಹಚ್ಬಿಟ್ಟು 1 ಅಥವಾ 2 ಡ್ರಾಪ್ಸ್ ಅನ್ನ ಹಚ್ಬಿಟ್ಟು ಕಣ್ಣಿನ ಸುತ್ತಲೂ ಇದನ್ನು ಹಚ್ತೀನಿ. ಅಂಡ್ ಮಸಾಜ್ ಮಾಡ್ಲಿಕ್ಕೆ ಹೋಗಲ್ಲ, ಜಸ್ಟ್ ಜೆಂಟ್ಲಿ ಹಚ್ತೀನಿ. ಅಂಡ್ ಇದು ನಿಮ್ಮ ಬೈ ಮಿಸ್ಟೇಕ್ ಕೂಡ ನಿಮ್ಮ ಕಣ್ಣಿನ ಒಳಗೆ ಹೋಗ್ಬಾರ್ದು, ಆಯ್ತಾ, ತುಂಬಾ ಉರಿಯುತ್ತೆ. ಸೊ ಇದು ನಿಮ್ಗೆ ನಾನೇನು ಎಕ್ಸ್ಟ್ರಾರ್ಡಿನರಿ ರಿಸಲ್ಟ್ ಕೊಡುತ್ತೆ ಅಂತ ಹೇಳಲ್ಲ, ಬಟ್ ನಿಮ್ಮ ಅಂಡರ್ ಐಗೆ ಪಫಿನೆಸ್ ಕಂಡು ಬಂದ್ರೆ ಅದನ್ನ ಇದು ಬೇಗನೆ ಕಡಿಮೆ ಮಾಡುತ್ತೆ. ಅಂಡ್ ಡಾರ್ಕ್ ಸ್ಪಾಟ್ಸ್ ಗಳಲ್ಲಿ ತುಂಬಾ ಏನ್ ಡಿಫ್ರೆನ್ಸ್ ನಾನು ನೋಡಿಲ್ಲ. ಆಕ್ಚುಲಿ ಡಾರ್ಕ್ ಸ್ಪಾಟ್ಸ್ ಗಳು ಕಡಿಮೆ ಆಗ್ಬೇಕಿದ್ರೆ ನಿಮ್ಗೆ ಒಳ್ಳೆ ನಿದ್ದೆ ಬೇಕು, ದಟ್ ಇಸ್ ದ ಓನ್ಲಿ ಒನ್ ಥಿಂಗ್, ಆಯ್ತಾ. ಅದಕ್ಕಿಂತ ಡಾರ್ಕ್ ಸರ್ಕಲ್ಸ್ ಸುಮ್ಮನೆ ಹೀಗೆ ಬರಲ್ಲ, ಏಜ್ ಫ್ಯಾಕ್ಟರ್ ಅಂಡ್ ಸ್ಲೀಪ್ ಕಡಿಮೆ ಆದ್ರೆ ಮಾತ್ರ. ಸೊ ನೆಕ್ಸ್ಟ್ ಅದ್ರ ನಂತರ ನಾನು ಡೈರೆಕ್ಟ್ ಆಗಿ ಮಾಯಿಶ್ಚರೈಸರ್ಗೆ ಹೋಗ್ತೀನಿ. ದಿಸ್ ಇಸ್ ದ ಸಿಂಪ್ಲೆಸ್ಟ್ ಸ್ಕಿನ್ ಕೇರ್ ಐ ಫಾಲೋ. ಈಗ ಮಳೆಗಾಲ ಆಗಿರೋದ್ರಿಂದ ನಾನೊಂದು ಜೆಲ್ ಮಾಯಿಶ್ಚರೈಸರ್ ಅನ್ನ ಪ್ರಿಫರ್ ಮಾಡ್ತೀನಿ. ಈಗ ಸದ್ಯಕ್ಕೆ ನಾನು ಡಾಟ್ ಅಂಡ್ ಕೀ ಅವರದ್ದು 72 ಹೈಡ್ರೇಟಿಂಗ್ ಜೆಲ್ ಮಾಯಿಶ್ಚರೈಸರ್ ವಿತ್ ಪ್ರೊಬಯೋಟಿಕ್ಸ್ ಇದನ್ನ ಯೂಸ್ ಮಾಡ್ತಿದ್ದೇನೆ. ನಿಮ್ಮ ಹತ್ರ ಯಾವ ಮಾಯಿಶ್ಚರೈಸರ್ ಇದೆ ಅದನ್ನ ಯೂಸ್ ಮಾಡ್ಬೋದು. ನಿಮ್ಮ ಸ್ಕಿನ್ ತುಂಬಾ ಡ್ರೈ ಆಗಿದ್ರೆ ಗೋ ಫಾರ್ ಆಯಿಲ್ ಬೇಸ್ಡ್ ಮಾಯಿಶ್ಚರೈಸರ್, ಕ್ರೀಮ್ ಬೇಸ್ಡ್ ಮಾಯಿಶ್ಚರೈಸರ್. ಇಲ್ಲ ನನ್ನ ತರ ನಿಮ್ಮ ಸ್ಕಿನ್ ಕಾಂಬಿನೇಷನ್ ಅಥವಾ ಆಯಿಲಿ ಆಗಿದ್ರೆ ವಾಟರ್ ಬೇಸ್ಡ್ ಜೆಲ್ ಬೇಸ್ಡ್ ಮಾಯಿಶ್ಚರೈಸರ್ಗೆ ಹೋಗೋದು ಒಳ್ಳೇದು. ಸೊ ದಿಸ್ ಇಸ್ ವಾಟ್ ಐ ಯೂಸ್. ಸ್ವಲ್ಪ ತಕೊಂಡ್ಬಿಟ್ಟು ಇಡೀ ಮುಖಕ್ಕೆ ಹಚ್ತೀನಿ. ಕೆಲವೊಮ್ಮೆ ನಾನು ಇದನ್ನ ಸ್ಕಿಪ್ ಕೂಡ ಮಾಡ್ತೀನಿ. ಯಾಕೆ ಗೊತ್ತಾ, ನನ್ನ ನೆಕ್ಸ್ಟ್ ಸ್ಕಿನ್ ಕೇರ್ ಸ್ಟೆಪ್ ಇಸ್ ಸೋ ಗುಡ್. ದಿಸ್ ಇಸ್ ದ ಸನ್ಸ್ಕ್ರೀನ್ ಐ ಯೂಸ್. ದಿಸ್ ಇಸ್ ದ ಡರ್ಮಾಕೋಸ್ 1% hyaluronic sunscreen aqua gel and this has SPF 50 and PA++++, 4 ಪ್ಲಸಸ್ಗಳು. ಸೊ ದಿಸ್ ಇಸ್ ಸೋ ಗುಡ್. ಇದೊಂದು ಮಾಯಿಶ್ಚರೈಸರ್ ಇದು ಕೆಲಸ ಮಾಡುತ್ತೆ, ಸನ್ಸ್ಕ್ರೀನ್ ಇದು ಕೆಲಸ ಮಾಡುತ್ತೆ. ಮುಖವನ್ನು ನಿಮ್ಮ ಡ್ರೈ ಆಗ್ಲಿಕ್ಕೆ ಬಿಡಲ್ಲ, ಅದೇ ರೀತಿ ಆಯಿಲಿ ಆಗ್ಲಿಕ್ಕೂ ಬಿಡಲ್ಲ, ಎಲ್ಲೋ ಒಂದು ಬ್ಯಾಲೆನ್ಸ್ ಮೇಂಟೈನ್ ಮಾಡುತ್ತೆ. ಅಂಡ್ ದಿಸ್ ಇಸ್ ಸೋ ಗುಡ್. ದ ಸನ್ಸ್ಕ್ರೀನ್ ಆಲ್ಸೋ ಇಸ್ ರಿಯಲಿ ಗುಡ್. ನಿಮ್ಮ ಮುಖದಲ್ಲಿ ವೈಟ್ ಕಾಸ್ಟ್ ಬಿಡಲ್ಲ, ಬೇಗನೆ ಅಬ್ಸಾರ್ಬ್ ಆಗುತ್ತೆ. ಲವ್ಲಿ, ಸಚ್ ಅ ಲವ್ಲಿ ಸನ್ಸ್ಕ್ರೀನ್. ನಿಮ್ಗೆ ಬೇಕಾದ್ರೆ ಸನ್ಸ್ಕ್ರೀನ್ ಗಳನ್ನ ಹುಡುಕ್ತಾ ಇದ್ರೆ ದಿಸ್ ಇಸ್ ರಿಯಲಿ ಗುಡ್. ಅಂಡ್ ತುಂಬಾ ಎಕ್ಸ್ಪೆನ್ಸಿವ್ ಕೂಡ ಇಲ್ಲ, ಇಟ್ಸ್ ಪ್ರಿಟಿ ಓಕೆ. ಯಾಕಂದ್ರೆ 649 ಇದ್ರದ್ದು ಪ್ರೈಸ್ ಆಗಿದೆ. 80 ಗ್ರಾಮ್ ಆಫ್ ಪ್ರಾಡಕ್ಟ್ ನಿಮ್ಗೆ ಸಿಗುತ್ತೆ. ಅಂಡ್ ಅಮೆಝಾನ್ ಅಲ್ಲಿ, ನೈಕಾದಲ್ಲಿ ಇದಕ್ಕಿಂತ ಕಡಿಮೆಗೂ ನಿಮ್ಗೆ ಡಿಸ್ಕೌಂಟ್ ಆಗ್ಬಿಟ್ಟು ಸಿಗುತ್ತೆ. 525 ರುಪೀಸಿಗೆಲ್ಲ ಸಿಕ್ಬಿಡುತ್ತೆ. ಪ್ರಿಟಿ ಗುಡ್ ಸನ್ಸ್ಕ್ರೀನ್. ನಿಮ್ಗೆ ತುಂಬಾ ಸಮಯ ಬರುತ್ತೆ, 1.5-2 ಮಂತ್ಸ್ಗೆ ಈ ಸನ್ಸ್ಕ್ರೀನ್ ಬರುತ್ತೆ. ಅಂಡ್ ಸನ್ಸ್ಕ್ರೀನ್ ಇಸ್ ಅ ಮಸ್ಟ್, ಆಯ್ತಾ. ನೀವು ಡೇ ಟೈಮಿಗೆ ಹೊರಗೆ ಹೋದ್ರು ಹೊರಗೆ ಹೋಗದೇ ಇದ್ರು ಸನ್ಸ್ಕ್ರೀನ್ ಹಚ್ಚೋದನ್ನ ಮರಿಬೇಡಿ. ನೌ ಲೆಟ್ ಅಸ್ ಮೂವ್ ಆನ್ ಟು ಮೈ ನೈಟ್ ಟೈಮ್ ಸ್ಕಿನ್ ಕೇರ್ ರೂಟೀನ್. ಇದನ್ನು ಕೂಡ ನಾನು ಪ್ಯೂರ್ಲಿ ಸಿಂಪಲ್ ಆಗಿರ್ತೀನಿ. ನಾನೇನು ಎಕ್ಸ್ಟ್ರಾರ್ಡಿನರಿ ಮಾಡ್ಲಿಕ್ಕೆ ಹೋಗಲ್ಲ. ಒಂದು ಸೀರಮ್ ಅಷ್ಟೇ ಅಟ್ ಎ ಟೈಮ್ ನಾನು ಯೂಸ್ ಮಾಡೋದು. ಮಾರ್ನಿಂಗಿಗೆ
ಈವ್ನಿಂಗಿಗೆ. ಮಾರ್ನಿಂಗ್ ಅಲ್ಲಿ ಏನ್ ನಾನು ಸೀರಮ್ ಯೂಸ್ ಮಾಡ್ತೀನಿ ಅದೇ ಸೇಮ್ ಅನ್ನ ನಾನು ಈವ್ನಿಂಗ್ ಯೂಸ್ ಮಾಡಲ್ಲ. ಈವ್ನಿಂಗ್ ನಾನು ಯಾವ್ದಾದ್ರು ಒಂದು ಡಿಫ್ರೆಂಟ್ ಯೂಸ್ ಮಾಡ್ತೀನಿ ಆಯ್ತಾ. ಸೊ ಫಸ್ಟಿಗೆ ಲೆಟ್ ಸ್ಟಾರ್ಟ್ ವಿತ್ ಅ ಕ್ಲೆನ್ಸರ್. ಇವಾಗ ನಾನು ಫೋಮಿಂಗ್ ಕ್ಲೆನ್ಸರ್ ಅನ್ನ ಯೂಸ್ ಮಾಡ್ತೀನಿ. ಆಕ್ಚುಲಿ ಇದರ ಮುಂಚೆ ನಾನು ಮೇಕಪ್ ಹಚ್ಚಿದ್ರೆ ಮೇಕಪ್ ಅನ್ನು ರಿಮೂವ್ ಮಾಡ್ಲಿಕ್ಕೆ ನಾನು ಕ್ಲೆನ್ಸಿಂಗ್ ಬಾಮ್ ಅನ್ನ ಯೂಸ್ ಮಾಡ್ತೀನಿ ಆಯ್ತಾ. ಅದನ್ನ ನಾನು ಇಲ್ಲಿ ಇವಾಗ ತೋರಿಸ್ಲಿಲ್ಲ, ಯಾಕಂದ್ರೆ ನಾನು ಸಿಂಪಲ್ ಆಗಿರೋ ಸ್ಕಿನ್ ಕೇರ್ ಅನ್ನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಒಂದು ಕ್ಲೆನ್ಸರ್, ಡಬಲ್ ಕ್ಲೆನ್ಸ್ ಮಾಡ್ತಿರಾದ್ರೆ ಒಂದು ಕ್ಲೆನ್ಸಿಂಗ್ ಜೆಲ್ ಅಥವಾ ಮೈಸೆಲರ್ ವಾಟರ್ ಅಥವಾ ಆಯಿಲ್ ಬೇಸ್ಡ್ ಕ್ಲೆನ್ಸರ್ ಗಳನ್ನ ಯೂಸ್ ಮಾಡಿ. ಅದ್ರ ನಂತರ ಒಂದು ಫೇಸ್ ವಾಶ್, ಯಾವುದೇ ಫೇಸ್ ವಾಶ್ ಆಗುತ್ತೆ, ನಿಮ್ಗೆ ಇಷ್ಟ ಆಗೋ ನಿಮ್ಮ ಸ್ಕಿನ್ಗೆ ಸೂಟ್ ಆಗೋ ಫೇಸ್ ವಾಶ್ ಅನ್ನ ಯೂಸ್ ಮಾಡಿ. ಬಟ್ ಒಂದು ಫೋಮಿಂಗ್ ಫೇಸ್ ವಾಶ್ ಅನ್ನ ಈವ್ನಿಂಗಿಗೆ ಯೂಸ್ ಮಾಡಿ, ಯಾಕಂದ್ರೆ ನಿಮ್ಮ ಮುಖದಲ್ಲಿರೋ ಸನ್ಸ್ಕ್ರೀನ್ ಡರ್ಟ್ ಎಲ್ಲ ಹೋಗ್ಬೇಕಿದ್ರೆ ಯು ನೀಡ್ ಅ ಫೋಮಿಂಗ್, ಅಂದ್ರೆ ಸ್ವಲ್ಪ ನೊರೆ ಬರಬೇಕು, ಆ ತರದ್ದು ಕ್ಲೆನ್ಸರ್ ಗಳನ್ನ ಯೂಸ್ ಮಾಡಬೇಕು. ನಾನೀಗ ಸದ್ಯಕ್ಕೆ ಬ್ಲಾಸಮ್ ಕಚರ್ ಅವರದ್ದು ಅರೋಮಾ ಮ್ಯಾಜಿಕ್ ನೀಮ್ ಅಂಡ್ ಟೀ ಟ್ರೀ ಫೇಸ್ ವಾಶ್ ಅನ್ನ ಯೂಸ್ ಮಾಡ್ತೀನಿ. ಓಕೆ, ಪ್ರಾಡಕ್ಟ್ ನನಗೇನು ತುಂಬಾ ಇಷ್ಟ ಅಂತಿಲ್ಲ, ಬಟ್ ಯು ಕ್ಯಾನ್ ಯೂಸ್ ದಿಸ್. ನೀವು ಇದನ್ನ ಟ್ರೈ ಮಾಡ್ಬೋದು. ಅರೋಮಾ ಮ್ಯಾಜಿಕ್ ಅವರದ್ದು ನಾನು ಡಿಟೇಲ್ಡ್ ಆಗಿ ರಿವ್ಯೂ ಕೊಟ್ಟಿದ್ದೇನೆ, ಅದನ್ನ ಐ ಬಟನ್ ಅಲ್ಲಿ ಬಿಟ್ಟಿರ್ತೇನೆ, ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದು. ನೆಕ್ಸ್ಟ್ ಫೇಸ್ ವಾಶ್ ಆದ ನಂತರ ನಾನು ಮುಖವನ್ನು ಪ್ಯಾಕ್ ಡ್ರೈ ಮಾಡಿ ನಾನು ಯೂಸ್ ಮಾಡೋದು ಟೋನರ್. ಇದನ್ನ ಕೆಲವೊಮ್ಮೆ ನಾನು ಸ್ಕಿಪ್ ಕೂಡ ಮಾಡ್ತೀನಿ ಈವ್ನಿಂಗಿಗೆ ಆಯ್ತಾ. ಸೊ ಸೇಮ್ ಟೋನರ್ ಅನ್ನು ಯೂಸ್ ಮಾಡ್ತೀನಿ. ಟೋನರ್ ನಾನು ಚೇಂಜ್ ಮಾಡ್ಲಿಕ್ಕೆ ಹೋಗಲ್ಲ. ಟೋನರ್ ಹಚ್ಚಿದ ನಂತರ ಒಂದು 5 ರಿಂದ 10 ಸೆಕೆಂಡ್ ಬಿಟ್ಬಿಟ್ಟು, ಯಾಕಂದ್ರೆ ಇದು ಬೇಗನೆ ನಿಮ್ಮ ಸ್ಕಿನ್ ಅಲ್ಲಿ ಅಬ್ಸಾರ್ಬ್ ಆಗುತ್ತೆ, ನಾನು ಒಂದು ಸೀರಮ್ ಅನ್ನ ಹಚ್ತೀನಿ. ನಾನು ರೆಟಿನಾಲ್ ಅನ್ನ ಹಚ್ತೀನಿ. ಈಗ ಸದ್ಯಕ್ಕೆ ನಾನು ಮಿನಿಮಲಿಸ್ಟ್ ಅವರದ್ದು ರೆಟಿನಾಲ್ 0.3% ಪ್ಲಸ್ Q10 ಇದನ್ನ ಯೂಸ್ ಮಾಡ್ತಿದ್ದೀನಿ. ರೆಟಿನಾಲ್ ಅನ್ನು 25 ವರ್ಷಗಳ ಮೇಲ್ಪಟ್ಟಿರುವ ಮಹಿಳೆಯರು ಅಥವಾ ಪುರುಷರು ಯಾರು ಯೂಸ್ ಮಾಡಬಹುದು. ಸೊ ರೆಟಿನಾಲ್ ನಿಮ್ಮ ಸ್ಕಿನ್ ಕೇರ್ ಅಲ್ಲಿ ಅಳವಡಿಸ್ಲಿಕ್ಕೆ ನೋಡಿ, ಯಾಕಂದ್ರೆ ಏಜ್ ಆಗ್ತಿರುವಾಗ ನಮ್ಗೆ ಫೈನ್ ಲೈನ್ಸ್ ಗಳು, ಮುಖದಲ್ಲಿ ನಮ್ಮ ಏಜಿಂಗ್ ಫ್ಯಾಕ್ಟರ್ಸ್ ಗಳು ಬೇಗ ಕಾಣ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಇದು ಕಂಪ್ಲೀಟ್ ಆಗಿ ಅದನ್ನು ಹೊಗಲಾಡಿಸಲ್ಲ, ಬಟ್ ನೀವು ಏಜ್ ಆಗ್ತಿರುವಾಗ ಒಂದು ಗ್ರೇಸ್ಫುಲಿ ಏಜ್ ಆಗ್ತೀರಿ, ಅಂದ್ರೆ ನಿಮ್ಮ ಆ ಪ್ರಾಸೆಸ್ ಅನ್ನು ಸ್ವಲ್ಪ ಕಡಿಮೆ ಮಾಡುತ್ತೆ. ಈಗ 3 ಫೈನ್ ಲೈನ್ಸ್ ಬರೋ ಜಾಗದಲ್ಲಿ 2 ಫೈನ್ ಲೈನ್ಸ್ ಬರುತ್ತೆ, ಅಂದ್ರೆ 3 ನೆರಿಗೆ ಬರೋ ಕಡೆ 1 2 ಕಡಿಮೆ ಆಗಿ 1 ನೆರಿಗೆ ಬರುತ್ತೆ. ಸೊ ಆ ತರ ಇದು ವರ್ಕ್ ಮಾಡುತ್ತೆ. ಸೊ ರೆಟಿನಾಲ್ ಇಸ್ ವೆರಿ ವೆರಿ ಯೂಸ್ಫುಲ್. ನಾನು ಇದನ್ನು ಡೈಲಿ ಬಳಸಲ್ಲ, ಆಲ್ಟರ್ನೇಟಿವ್ ಡೇಸ್ ಅಲ್ಲಿ ಬಳಸ್ತೀನಿ. ಯಾವ ದಿನ ನಾನು ಇದನ್ನು ಬಳಸಲ್ಲಲ್ವಾ ಆ ದಿನ ನಾನು ಇದನ್ನ ಬಳಸ್ತೀನಿ. ಇದು ಆರ್ಡಿನರಿ ಅವರದ್ದು ಸ್ಯಾಲಿಸಿಲಿಕ್ ಆಸಿಡ್ 2% ಸೊಲ್ಯೂಷನ್. ಇದನ್ನ ನಾನು ಯಾಕೆ ಯೂಸ್ ಮಾಡೋದು ಅಂದ್ರೆ, ನನ್ನ ಮುಖದಲ್ಲಿ ಇಲ್ಲಿ ಸ್ವಲ್ಪ ಪೋರ್ಸ್ ಗಳಿವೆ, ಓಪನ್ ಪೋರ್ಸ್ ಗಳಿವೆ, ಅಂಡ್ ಬ್ಲಾಕ್ ಹೆಡ್ಸ್ ಆಗೋ ಜಾಗ ಸ್ವಲ್ಪ ಇಲ್ಲಿ 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 ಎಲ್ಲ ಇದೆ. ಡೈಲಿ ಯೂಸ್ ಮಾಡಲ್ಲ, ಥ್ರೈಸ್ ಇನ್ ಅ ವೀಕ್ ಯೂಸ್ ಮಾಡ್ತೀನಿ. ಅಂದ್ರೆ ಯಾವಾಗೆಲ್ಲ ನಾನು ರೆಟಿನಾಲ್ ಹಚ್ಚಲ್ಲ, ಒಂದ್ ರಾತ್ರಿ ನಾನು ರೆಟಿನಾಲ್ ಹಚ್ಚಿದ್ರೆ ನೆಕ್ಸ್ಟ್ ರಾತ್ರಿ ನಾನು ಇದನ್ನ ಹಚ್ತೀನಿ. ಸೊ ಹಾಗೆ ಆ ಸೈಕಲ್ ಕಂಟಿನ್ಯೂ ಆಗಿ ಹೋಗುತ್ತೆ. ಸೊ ದಿಸ್ ಇಸ್ ವಾಟ್ ಐ ಯೂಸ್. ನಿಮ್ಗೆ ಬೇಕಾದ್ರೆ ನಿಮ್ಮ ಮುಖದಲ್ಲಿ ಮೊಡವೆಗಳು ಜಾಸ್ತಿ ಇದ್ರೆ, ಇಲ್ಲ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಜಾಸ್ತಿ ಇದ್ರೆ, ಆಕ್ನೆಗಳು ಜಾಸ್ತಿ ಇದ್ರೆ, ಯು ಕ್ಯಾನ್ ಯೂಸ್ ಸ್ಯಾಲಿಸಿಲಿಕ್ ಆಸಿಡ್. ತುಂಬಾ ಚೆನ್ನಾಗಿದೆ. ಬಟ್ ಒಂದೇ ಒಂದು ಇದ್ರದ್ದು ಡ್ರಾಬ್ಯಾಕ್ ಏನಂದ್ರೆ, ಕೆಲವೊಮ್ಮೆ ನಿಮ್ಮ ಮುಖವನ್ನು ಡ್ರೈ ಆಗಿಸುತ್ತೆ. ಸೊ ಅದಕ್ಕೋಸ್ಕರ ನಾನು ರೆಟಿನಾಲ್ ಆಗ್ಲಿ ಇದನ್ನು ಈ ಸ್ಯಾಲಿಸಿಲಿಕ್ ಆಸಿಡ್ ಆಗ್ಲಿ ನಾನು ಯೂಸ್ ಮಾಡಿದ್ರೆ, ಅದ್ರ ನಂತರ ನಾನು ಫಾರ್ ಶ್ಯೂರ್ ಒಂದು ಥಿಕ್ ಆಗಿರೋ ತುಂಬಾ ಹೈಡ್ರೇಷನ್ ಕೊಡೋ ಮಾಯಿಶ್ಚರೈಸರ್ ಅನ್ನು ಯೂಸ್ ಮಾಡ್ತೀನಿ. ಈಗ ಸದ್ಯಕ್ಕೆ ನಾನು ಫೇಸ್ ಶಾಪ್ ಅವರದ್ದು ರೈಸ್ ಸೆರಮೈಡ್ ಮಾಯಿಶ್ಚರೈಸಿಂಗ್ ಎಮಲ್ಷನ್ ಇದನ್ನ ಯೂಸ್ ಮಾಡ್ತಿದ್ದೀನಿ. ದಿಸ್ ಇಸ್ ರಿಯಲಿ ಗುಡ್. ನಿಮ್ಮ ಮುಖವನ್ನು ತುಂಬಾ ಚೆನ್ನಾಗಿ ಹೈಡ್ರೇಟ್ ನರಿಶ್ ಮಾಡುತ್ತೆ. ಬೆಳಗ್ಗೆ ಎದ್ದು ನೋಡುವಾಗ ನಿಮ್ಮ ಮುಖ ಸಾಫ್ಟ್ ಅಂಡ್ ಸಪ್ಪಲ್ ಆಗಿರುತ್ತೆ. ಸೊ ಇದೇ ಅದಕ್ಕೆ ಕಾರಣ. ದಿಸ್ ಇಸ್ ರಿಯಲಿ ಗುಡ್. ಐ ವಾಸ್ ರಿಯಲಿ ಟೇಕನ್ ಅ ಬ್ಯಾಕ್ ಇದ್ರದ್ದು ಪರ್ಫಾರ್ಮೆನ್ಸ್ ನೋಡುವಾಗ. ಐ ಲವ್ ದಿಸ್. ಮುಂದೆ ಕೂಡ ನಾನು ಐ ಥಿಂಕ್ ಐ ಆಮ್ ಗೋಯಿಂಗ್ ಟು ಪರ್ಚೇಸ್ ದಿಸ್, ರೀಪರ್ಚೇಸ್ ದಿಸ್. ಈಗ ತುಂಬಾ ಬಾಕಿ ಇದೆ ಆಯ್ತಾ. ನಾನು ಆಕ್ಚುಲಿ ಇದನ್ನು 1.5 ಮಂತ್ ಇಂದ ಯೂಸ್ ಮಾಡ್ತಾ ಇದ್ದೇನೆ, ಅಂಡ್ ಇಷ್ಟು ಖಾಲಿ ಆಗಿರೋದು ನಂದು, ಇನ್ನೂ ಬಾಕಿ ಇದೆ. ಸೊ ದಿಸ್ ಇಸ್ ಪ್ರಿಟಿ ಗುಡ್. ನೀವು ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನ್ಕೊಂಡ್ರು, ದಿಸ್ ವರ್ಕ್ಸ್ ಲೈಕ್ ಮ್ಯಾಜಿಕ್. ಸೊ ದಿಸ್ ವಾಸ್ ಮೈ ನೈಟ್ ಟೈಮ್ ಸ್ಕಿನ್ ಕೇರ್ ರೂಟೀನ್. ಬೆಳಗ್ಗೆ ಕೂಡ ರಾತ್ರಿ ಕೂಡ 2 ಟೈಮಿಗೆ ನಾನು ಕೆಲವೊಮ್ಮೆ ಲಿಪ್ ಬಾಮ್ ಹಚ್ತೀನಿ. ಬೆಳಗಿನ ಟೈಮಲ್ಲಿ ಈ ಸ್ಟಿಕ್ ಫಾರ್ಮ್ ಅಲ್ಲಿ ಲಿಪ್ ಬಾಮ್ಗಳು ಬರುತ್ತಲ್ಲ, ಆ ತರದನ್ನ ನಾನು ಬಳಸ್ತೀನಿ. ಯಾಕಂದ್ರೆ ನಾನು ಎಲ್ಲಾದ್ರೂ ಹೊರಗೆಲ್ಲ ಹೋಗುವಾಗ ಅದನ್ನ ಕ್ಯಾರಿ ಮಾಡ್ತೀನಿ. ಇಲ್ದೇ ಇದ್ರೆ ಇದನ್ನ ಹಚ್ತೀನಿ. ಇದನ್ನ ಕೆಲವೊಮ್ಮೆ ನಾನು ಮಾರ್ನಿಂಗ್ ಅಲ್ಲಿ ಕೂಡ ಹಚ್ತೀನಿ ಆಯ್ತಾ. ನನ್ನ ಲಿಪ್ಸ್ ತುಂಬಾ ಡ್ರೈ ಆಗಿದ್ರೆ ವಾದಿ ಹರ್ಬಲ್ಸ್ ಅವ್ರದ್ದು ಜಸ್ಟ್ 80 ರುಪೀಸಿಗೆ ನಿಮ್ಗೆ ಈ ಲಿಪ್ ಬಾಮ್ ಸಿಗುತ್ತೆ. ಅಂಡ್ ದಿಸ್ ಕಮ್ಸ್ ಫಾರ್ ವೆರಿ ಲಾಂಗ್ ಟೈಮ್. ಒಂದು 3-4 ತಿಂಗಳಿಗೆ ನಿಮ್ಗೆ ಬರುತ್ತೆ 2 ಟೈಮ್ ನೀವು ಯೂಸ್ ಮಾಡೋದಿದ್ರೆ. ಐ ಯೂಸ್ ದಿಸ್ ಇಸ್ ರಿಯಲಿ ಗುಡ್. ನಿಮ್ಗೆ ಇದನ್ನ ಯೂಸ್ ಮಾಡ್ಬೋದು. ಇಲ್ದಿದ್ರೆ ಕೆಲವೊಮ್ಮೆ ನನ್ನ ಲಿಪ್ಸ್ ತುಂಬಾ ಹಾಳು ಆಗಿದೆ, ತುಂಬಾ ಚಾಪ್ಡ್ ಆಗಿದೆ, ಉರಿ ಎಲ್ಲ ಬರುತ್ತೆ ಹೇಳುವಾಗ ಲನೇಜ್ ಇದ್ದು ಲಿಪ್ ಸ್ಲೀಪಿಂಗ್ ಮಾಸ್ಕ್ ಅನ್ನ ನಾನು ನೈಟಿಗೆ ಹಚ್ತೀನಿ. ದ್ಯಾಟ್ ರಿಯಲಿ ವರ್ಕ್ಸ್ ವೆಲ್ ಫಾರ್ ಮೈ ಲಿಪ್ಸ್. ಕೆಲವರಿಗೆ ಅದು ಅಷ್ಟೊಂದು ಇಷ್ಟ ಆಗಲ್ಲ, ಬಟ್ ಮೋಸ್ಟ್ ಆಫ್ ದ ಇನ್ಫ್ಲೂಯೆನ್ಸರ್ಸ್ ಗಳು ಇಲ್ಲ ಯೂಟ್ಯೂಬರ್ಸ್ ಗಳು ತುಂಬಾ ಜನ ಅದ್ರ ಬಗ್ಗೆ ಮಾತಾಡಿದಾರೆ. ನೀವು ಕೇಳಿರ್ಬೋದು, ಲನೇಜ್ ಅವ್ರದ್ದು ಲಿಪ್ ಸ್ಲೀಪಿಂಗ್ ಮಾಸ್ಕ್ ಇಸ್ ರಿಯಲಿ ಗುಡ್.
ಅದನ್ನು ಕೂಡ ಯೂಸ್ ಮಾಡ್ಬೋದು. ಬಟ್ ದಿಸ್ ಈಸ್ ಅನ್ ಅಫೋರ್ಡೆಬಲ್ ಆಪ್ಷನ್, ಇದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ದಿಸ್ ವರ್ಕ್ಸ್ ಪ್ರಿಟಿ ವೆಲ್. ದಿಸ್ ವಾಸ್ ಮೈ ಕರೆಂಟ್ ಸ್ಕಿನ್ ಕೇರ್ ರೂಟೀನ್. ನಾನು ಕರೆಂಟ್ಲಿ ಇದೇ ಸ್ಕಿನ್ ಕೇರ್ ರೂಟೀನ್ ಅನ್ನ ಫಾಲೋ ಮಾಡ್ತಿದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ. ಟೇಕ್ ಕೇರ್, ಲವ್ ಯು ಆಲ್, ಬೈ.